ರಾಧೆ ರಾಧೆ ಅಂಶ ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಒಬ್ಬ ಒಳ್ಳೆ ವ್ಯಕ್ತಿ ಆಗೋದು ಹೇಗೆ? ಶ್ರೀಕೃಷ್ಣ ಹೇಳ್ತಾರೆ, ನಾನು ಪ್ರತಿದಿನ ನನ್ನ ಜೊತೆನೇ ಕಾಲ ಕಳಿತೀನಿ, ಸ್ವಯಂ ಚಿಂತನೆ ಮಾಡ್ತೀನಿ. ಯಾಕಂದರೆ ನಾನು ತಿಳ್ಕೊಂಡಿರೋ ಹಾಗೆ ನನಗೆ ಎದುರಾಳಿ ಬೇರೆ ಯಾರೂ ಅಲ್ಲ, ನನಗೆ ನಾನೇ. ಹಾಗೆ ನಾನು ನನ್ನನ್ನೇ ನನಗಿಂತ ಉತ್ತಮವಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಪ್ರತಿದಿನ ನನ್ನ ಕರ್ಮಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತೀನಿ. ನಿನ್ನೆ ನಾನು ಏನು ಒಳ್ಳೇದು ಮಾಡಿದೆ, ಏನು ತಪ್ಪು ಮಾಡಿದೆ, ನಿನ್ನೆ ನನ್ನಿಂದಾಗಿರೋ ತಪ್ಪನ್ನು ಹೇಗೆ ಸರಿ ಮಾಡಿಕೊಳ್ಳೋದು, ನಿನ್ನೆ ನಾನು ಮಾಡಿದ ಒಳ್ಳೆಯ ಕೆಲಸದ ಹಾಗೆ ಇವತ್ತು ಕೂಡ ಅದೇ ರೀತಿ ಒಳ್ಳೆಯದನ್ನು ಮಾಡಬೇಕು. ಹೀಗೆ ಇದೇ ಪ್ರಕ್ರಿಯೆಯಿಂದ ನನ್ನನ್ನು ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ರಾಜ, ಒಬ್ಬ ಒಳ್ಳೆ ತಂದೆ, ಒಬ್ಬ ಒಳ್ಳೆ ಮಗ ಅನ್ನಿಸ್ಕೊಳ್ತೀನಿ. ಹೀಗೆ ಈ ರೀತಿಯಾಗಿ ಒಬ್ಬ ಒಳ್ಳೆ ಮನುಷ್ಯ ಅನ್ನಿಸ್ಕೊಳ್ತೀನಿ. ನೀವು ಇದೇ ಮಾತನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಪ್ರತಿಸ್ಪರ್ಧೆ ಬೇರೆ ಯಾರ ಜೊತೆಗೂ ಅಲ್ಲ, ನಿಮ್ಮ ಜೊತೆನೇ. ಅದಕ್ಕೆ ನಿಮ್ಮ ಕರ್ಮಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಳಿ. ನಿಮ್ಮಲ್ಲಿರೋ ದೋಷನ ದೂರ ಮಾಡಿಕೊಳ್ಳಿ, ನಿಮ್ಮನ್ನು ಸುಧಾರಿಸ್ಕೊಳ್ಳಿ. ಈ ಮನಸ್ಸು ಯಾವಾಗಲೂ ಸಂತೋಷವಾಗಿರುತ್ತೆ, ಹಾಗೆ ಗುರಿಯನ್ನು ತಲುಪಿ ಹೇಳುತ್ತೆ. ರಾಧೆ ರಾಧೆ. ಇದೇ ತರಹದ ಮೋಟಿವೇಶ್ನಲ್ ವಿಡಿಯೋಸ್ಗಾಗಿ ಅಂಶ ಮಾರ್ಗದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.